ಅಂಡ್ ನಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಎನಿಮಿ ಏನಂದ್ರೆ ಅದು ಈ ಆಸ್ಪತ್ರೆಯಲ್ಲಿ ಹಾಗಲ್ಲ. ನಿಮ್ಗೆ ಯಾವುದೇ ರೀತಿ ಪೇನ್ ಇರಲ್ಲ ಅಂಡ್ ಕೀಮೋ ಇರಲ್ಲ, ರೇಡಿಯೇಷನ್ ಇರಲ್ಲ ಈ ಥರ. ಅಂಡ್ 50,000+ ಪೇಷಂಟ್ಸ್ಗೆ ಅವರು ಕ್ಯೂರ್ ಮಾಡಿದ್ದಾರೆ. ಅಂಡ್ ಇಲ್ಲಿ ಬಂದವರೆಲ್ಲ ಈ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಅವರು ಅಡುಗೆ ಮಾಡೋದು, ಊಟ ಮಾಡೋದು, ಮನೆ ಕೆಲಸ ಎಲ್ಲ ಮಾಡೋದು ಹಿಂಗ್ ಮಾಡ್ತಿದ್ರು. ಈ ಮೆಡಿಸಿನ್ ತಿಂದ್ಮೇಲೆ ಮತ್ತೆ ಅದೇ ತರ ಮಾಡೋದು ಸ್ಟಾರ್ಟ್ ಆಗಿದೆ. ಒಂದೇನು ಯೂಟ್ಯೂಬ್ ನಲ್ಲಿ ನೋಡಿ ನಮ್ಮ ಹುಡುಗಿ ಇಲ್ಲೇ ಆಗೈತೆ ಜಯನಗರ್ನಲ್ಲಿ ಅಂತ ಹೇಳಿದ್ರೆ ಈ ನಾವು ಕೊಡುವಂತ ಮೆಡಿಸಿನ್ ಇಟ್ ವಿಲ್ ಗೋ ಅಂಡ್ ಐಡೆಂಟಿಫೈ ದ ನಾರ್ಮಲ್ ಸೆಲ್ಸ್ ಅಂಡ್ ಅಬ್ನಾರ್ಮಲ್ ಸೆಲ್ಸ್. ಇಟ್ ವಿಲ್ ರೀಚ್ ಟು ಈಚ್ ಅಂಡ್ ಎವ್ರಿ ಸೆಲ್. ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಮ್ಮ ಲೈಫಲ್ಲಿ ನಾವು ಸಂಪಾದನೆ ಮಾಡಬೇಕಾಗಿರೋವಂಥದ್ದು ಏನು, ಮನಿ, ಫೇಮ್ ಆ ಥರ ಏನಲ್ಲ. ಬಟ್ ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಲೈಫ್ ಕೂಡ ವೆಲ್ದಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ನಮ್ಮ ಲೈಫಲ್ಲಿ ಬಿಗ್ಗೆಸ್ಟ್ ಎನಿಮಿ ಏನಂದರೆ ಅದು ಕ್ಯಾನ್ಸರ್. ಅದರಲ್ಲೂ ಯಾರಿಗಾರು ನಮಗೆ ಗೊತ್ತಿರೋರು ಇಲ್ಲ ಯಾರು ಫ್ರೆಂಡ್ಸ್ ಆ ಥರದವ್ರಿಗೆ ಈ ಥರ ಕ್ಯಾನ್ಸರ್ ಏನಾದ್ರು ಬಂದಿದ್ರೆ ಒಂಥರ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ನಿಮಗೆ ಗೊತ್ತಿರ್ಬೋದು, ಈಗ ಫುಡ್ಡಲ್ಲಿ, ವಾಟರಲ್ಲಿ, ಪಲ್ಯೂಷನ್ ಎಲ್ಲದರಲ್ಲೂ ಕ್ಯಾನ್ಸರ್. ಅದಲ್ಲದೆ ನೀವು ಮನೇಲಿ ಎಕ್ಸಸೈಸ್ ಮಾಡದೆ ಸುಮ್ಮನೆ ಕೂತಿದ್ರು ಕೂಡ ಕ್ಯಾನ್ಸರ್ ಬರುತ್ತೆ. ಆ್ಯಂಡ್ ಅದಲ್ಲದೆ ಈಗ ನೀವು ರೋಡಲ್ಲಿ ನಿಂತಿರ್ತೀರ, ಪಕ್ಕದಲ್ಲಿ ಯಾರೋ ಕೂತಿರೋರು ಸಿಗರೇಟ್ ಸೇದು ಹೊಗೆ ಬಿಟ್ಟರೆ ಅದನ್ನು ಕುಡಿದ್ರೂ ಕೂಡ ಕ್ಯಾನ್ಸರ್ ಬರುತ್ತೆ. ಈ ಥರ ಎಲ್ಲ ಇರುವಾಗ ಭಯ ಅನ್ನೋದು ಶುರು ಆಗಿಬಿಡುತ್ತೆ. ಇಂಥದ್ರಲ್ಲಿ ನಾನು ಏನು ಹೇಳ್ತೀನಿ ಅಂದರೆ, ಇದನ್ನ ಕ್ಯೂರ್ ಮಾಡ್ಕೊಳ್ಳೋಕ್ಕೆ ಎಷ್ಟೊಂದು ವರ್ಷದಿಂದ ಕಾಯ್ತಾ ಇರ್ತಾರೆ. 2 ವರ್ಷ 3 ವರ್ಷ ಆದರೂ ಅದು ಕ್ಯೂರೇ ಆಗಿರಲ್ಲ. ಆ್ಯಂಡ್ ತುಂಬ ಕಷ್ಟಪಡ್ತಾ ಇರ್ತಾರೆ. ಅದೆಲ್ಲ ಕೇಳಿದಾಗ ನಿಜವಾಗ್ಲೂ ಸಖತ್ ಭಯ ಅನಿಸುತ್ತೆ. ಬಟ್ ನಾನು ಇವತ್ತು ನಿಮಗೆ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ ಅಂತ, ಇದು ಈ ಕ್ಯಾನ್ಸರ್ಗೆ ಒಂದು ಪರಿಹಾರ ಥರ. ಸೊ ಬನ್ನಿ, ಡಾಕ್ಟರ್ ಹೇಗಿದ್ದಾರೆ, ಟ್ರೀಟ್ಮೆಂಟ್ ಹೇಗಿದೆ, ಅದೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನಿಮಗೂ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಆ ಭಯ ಅನ್ನೋದು ಹೋಗುತ್ತೆ. ಸೊ ನೋಡೋಣ, ಲೆಟ್ಸ್ ಗೋ. ಪುನರ್ಜನ್ ಆಯುರ್ವೇದಿಕ್ ಆಸ್ಪತ್ರೆ ಸ್ಪೆಷಾಲಿಟಿ ಏನಂದ್ರೆ, ನೀವು ನೋಡಿರ್ಬೋದು ವರ್ಲ್ಡ್ ವೈಡ್ ತುಂಬ ಆಸ್ಪತ್ರೆಗಳಿದೆ, ತುಂಬ ಟ್ರೀಟ್ಮೆಂಟ್ಸ್ ಇರುತ್ತೆ. ಅದೆಲ್ಲ ಪೇಯ್ನ್ ಜಾಸ್ತಿ ಮತ್ತು ರಿಲೀಫ್ ಕಮ್ಮಿ, ಆಯಿತಾ. ಬಟ್ ಈ ಆಸ್ಪತ್ರೆಯಲ್ಲಿ ಹಾಗಲ್ಲ. ನಿಮ್ಗೆ ಯಾವುದೇ ರೀತಿ ಪೇಯ್ನ್ ಇರಲ್ಲ ಆ್ಯಂಡ್ ಕೀಮೋ ಇರಲ್ಲ, ರೇಡಿಯೇಷನ್ ಇರಲ್ಲ, ಈ ಥರ ಏನೂ ಇಲ್ಲದೆ ಆಯುರ್ವೇದದಲ್ಲಿ ನಿಮಗೆ ಕ್ಯೂರ್ ಮಾಡ್ತಾರೆ. ಆ್ಯಂಡ್ ಇನ್ನೂ ಒಂದು ಒಳ್ಳೆಯ ವಿಷಯ ಏನಂದರೆ, ಈಗ ಆಲ್ರೆಡಿ ಪುನರ್ಜನ್ ಆಯುರ್ವೇದ ಏನಿದೆ ಅದು ಹೈದರಾಬಾದ್ ಮತ್ತು ವಿಜಯವಾಡದಲ್ಲಿ ಸಕ್ಸಸ್ ಆಗಿ ನಡೆಸಿರೋ ಆಸ್ಪತ್ರೆ. ಆ್ಯಂಡ್ ಇವಾಗ ನಮಗೆ ಬೆಂಗಳೂರಲ್ಲಿ ಕೂಡ ಬಂದಿದ್ದಾರೆ. ಆ್ಯಂಡ್ ಇದು ಕರ್ನಾಟಕದ ಜನರಿಗೆ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಸೊ ಹೆಂಗಿದ್ರು ಆಸ್ಪತ್ರೆ ಹತ್ರ ಬಂದಿದ್ವಿ, ಬನ್ನಿ ಹೊಳಗೋಗೋಣ, ಹೇಗಿದೆ ಏನು ಅಂತ ನೋಡೋಣ, ಡಾಕ್ಟರ್ ಹತ್ರ ಮಾತಾಡ್ಸೋಣ, ಆ್ಯಂಡ್ ಟ್ರೀಟ್ಮೆಂಟ್ ಏನು ಅದ್ರ ಬಗ್ಗೆ ಫುಲ್ಲು ತಿಳ್ಕೊಳ್ಳೋಣ. ನಮಸ್ಕಾರ ಸರ್. ಹಾಸ್ಪಿಟ್ಲ್ ನೋಡೋಕೆ ತುಂಬಾ ಚೆನ್ನಾಗಿದೆ. ನಾನೇನೋ ಕ್ಯಾನ್ಸರ್ ಹಾಸ್ಪಿಟ್ಲ್ ಅಂದರೆ ಯಾವ ಥರ ಇರುತ್ತೋ ಏನೋ ಅಂತ ಅಂದ್ಕೊಂಡೆ, ಬಟ್ ತುಂಬ ಪೀಸ್ಫುಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಈ ಆಸ್ಪತ್ರೆಯ ಫೌಂಡರ್ ಬಗ್ಗೆ ಹೇಳದೇ ಇದ್ದರೆ ಹೇಗೆ, ಅವರೇ ಬೊಮ್ಮು ವೆಂಕಟೇಶ್ವರ ರೆಡ್ಡಿ ಅವರು. ಆ್ಯಂಡ್ ಅವರು ತುಂಬ ವರ್ಷದಿಂದ ರಾಸಾಯನ ಆಯುರ್ವೇದದ ಬಗ್ಗೆ ರಿಸರ್ಚ್ ಮಾಡಿ ಅದರಲ್ಲಿ ಸಕ್ಸಸ್ ಪಡ್ಕೊಂಡಿದ್ದಾರೆ. ಆ್ಯಂಡ್ ನಾವು ಏನು ಮಾಡ್ಬೋದು ಅಂದರೆ, ಅವರ ಈ ಕೆಲಸಕ್ಕೆ ಸಲ್ಯೂಟ್ ಮಾಡ್ಬೋದು. ಆ್ಯಂಡ್ 50,000+ ಪೇಷಂಟ್ಸ್ಗೆ ಅವರು ಕ್ಯೂರ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಬಂದವರೆಲ್ಲ ತುಂಬ ಹ್ಯಾಪಿಯಾಗಿ ಆ್ಯಂಡ್ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಖುಷಿಯಾಗಿ ಅವರ ಲೈಫ್ನ ರೀಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಟ್ರೀಟ್ಮೆಂಟ್ ಆಲ್ಮೋಸ್ಟ್ 95% ಸಕ್ಸಸ್ ರೇಟ್ ಇದೆ. ಆ್ಯಂಡ್ ನೀವು ಏನಾದರೂ ಈ ಪೇಷಂಟ್ಸ್ ಬಗ್ಗೆ ತಿಳ್ಕೊಬೇಕು ಅಂದರೆ, ಪುನರ್ಜನ್ ಆಯುರ್ವೇದ ಅವ್ರದ್ದು ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ, ಅಲ್ಲೋಗಿ ನೀವು ನೋಡ್ಬೋದು. ಆ್ಯಂಡ್ ತುಂಬ ಮೋಟಿವೇಟ್ ಕೂಡ ಆಗ್ಬೋದು ಅವರ ವೀಡಿಯೋಸ್ನ ನೋಡಿ ತಿಳ್ಕೊಂಡು. ಸೊ ಬನ್ನಿ ಸ್ಟಾಫ್ನ ಮಾತಾಡ್ಸೋಣ, ಏನಂತಾರೆ ಅಂತ ಕೇಳೋಣ. ಹಾಯ್ ಮ್ಯಾಮ್. ಹಲೋ ಮೇಡಮ್. ಇಲ್ಲಿ ನೀವೇನು ಕೆಲಸ ಮಾಡ್ತೀರಾ? ಇಲ್ಲಿ ನಾನು ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೆಲಸ ಮಾಡೋದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ತುಂಬ ಖುಷಿ ಇದೆ ಮೇಡಮ್ ಇಲ್ಲಿ ಕೆಲಸ ಮಾಡೋದು ನಮಗೆ. ಆ್ಯಂಡ್ ಇಲ್ಲಿ ಪ್ರೊಸೆಸ್ ಯಾವ ಥರ ನಡೆಯುತ್ತೆ? ಪ್ರೊಸೆಸ್ ಅಂತಂದರೆ ಲೈಕ್ ಪೇಷಂಟ್ಸ್ ಬರ್ತಾರೆ, ಪೇಷಂಟ್ಸು ಬರ್ತಾರೆ, ಇಲ್ಲಾಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಪೇಷಂಟ್ಸ್ ಬಂದರೆ ಡೈರೆಕ್ಟಾಗಿ ಪೇಷಂಟ್ ಜೊತೆ ಯಾರಾದರೂ ಅಟೆಂಡರ್ ಬಂದಿರ್ತಾರೆ. ಫಸ್ಟು ನಾವು ಪೇಷಂಟ್ನ ಕೂರಿಸ್ತೀವಿ, ಅಟೆಂಡರ್ ಜೊತೆ ಮಾತಾಡ್ತೀವಿ. ಪೇಷಂಟ್ ಕಂಡೀಷನ್ ಹೇಗಿದೆ, ಎಲ್ಲಿ ತೋರಿಸ್ತಾ ಇದ್ದಾರೆ, ಯಾವ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಆಗ್ತಿದೆ ಅಂತ ಕೇಳ್ತೀವಿ. ಆಮೇಲೆ ರಿಪೋರ್ಟ್ ತೊಗೊಳ್ತೀವಿ, ರಿಪೋರ್ಟ್ಸ್ನ ಸ್ಕ್ಯಾನ್ ಮಾಡ್ಕೊಳ್ತೀವಿ. ಕೆಲವೊಬ್ರು ರಿಪೋರ್ಟ್ಸ್ನ ತಗೊಂಡು ಬಂದಿರ್ತಾರೆ, ಕೆಲವೊಬ್ರು ತೊಗೊಂಡು ಬಂದಿರಲ್ಲ. ಆದರೂ ಕೂಡ ನಾವು ಕನ್ಸಲ್ಟೇಷನ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಕಳಿಸ್ಕೊಡ್ತೀವಿ ಡಾಕ್ಟರ್ ಹತ್ರ ಮಾತಾಡೋದಕ್ಕೆ. ಡಾಕ್ಟರ್ ಜೊತೆ ಮಾತಾಡಿ ಅವರು ರಿಪೋರ್ಟ್ಸ್ ತೊಗೊಂಡು ಬರಬೇಕು ಅಂದರೆ ನೆಕ್ಸ್ಟ್ ಟೈಮ್ ಬಂದು ಕನ್ಸಲ್ಟ್ ಮಾಡ್ಕೊಂಡಾಗ ರಿಪೋರ್ಟ್ಸ್ ತೊಗೊಂಡ್ಬಂದು ತೋರಿಸ್ತಾರೆ. ಓಕೆ, ಇಲ್ಲಿ ಬರೋವ್ರಿಗೆ ಸ್ವಲ್ಪ ಡೌಟ್ ಇರುತ್ತೆ, ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಬರಬೇಕಾ ಇಲ್ಲ ಡೈರೆಕ್ಟಾಗಿ ವಾಕಿಂಗ್ ಮಾಡ್ಬೋದಾ, ಯಾವ ಥರ? ಎರಡು ತರನು ಪ್ರೊಸೆಸ್ ಇದೆ ಮ್ಯಾಮ್. ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾರೆ, ಡೈರೆಕ್ಟ್ ಕೂಡ ಬರ್ತಾರೆ. ಅಪಾಯಿಂಟ್ಮೆಂಟ್ ತಗೊಂಡು ಬರ್ಬೇಕಂದ್ರೆ ಹೆಲ್ಪ್ ಲೈನ್ ನಂಬರ್ ಇದೆ, ಅದಕ್ಕೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ತಾರೆ.
ಇಲ್ಲ ಹಾಗೆ ಕೂಡ ಬರ್ಬೋದು. ಡೈರೆಕ್ಟ್ ಆಗಿ ಬಂದ್ರು ಕೂಡ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕನ್ಸಲ್ಟೇಷನ್ ಕೊಡ್ತೀವಿ. ಟೈಮಿಂಗ್ಸ್ ಏನಿದೆ ಹಾಸ್ಪಿಟಲ್ ಇದು? 10 to 7 ಇದೆ ಮೇಡಮ್. ಬಿಫೋರ್ 5:30 ವರೆಗೂ ಡಾಕ್ಟರ್ಸ್ ಇರ್ತಾರೆ. ಸೊ ಅದ್ರ ಒಳಗಡೆ ಬಂದ್ರೆ ಅವರಿಗೆ ಡಾಕ್ಟರ್ ಜೊತೆ ಕೂತ್ಕೊಂಡು ಲಾಂಗ್ ಟೈಮ್ ಮಾತಾಡೋದಕ್ಕೆ ಈಸಿ ಆಗುತ್ತೆ. ಸೊ ಕ್ಲೋಸ್ ಆಗೋ ಟೈಮಿಗೆ ಬಂದ್ರೆ ಡಾಕ್ಟರ್ಸ್ ಹೋಗೋದ್ರಲ್ಲಿ ಇರ್ತಾರೆ, ಆರಾಮಾಗಿ ಕೂತ್ಕೊಂಡು ಮಾತಾಡೋದಕ್ಕೆ ಕಷ್ಟ ಆಗುತ್ತೆ ಅವ್ರಿಗೂ. ಸೊ ಹಾಗಾಗಿ 5 ಒಳಗಡೆ ಬಂದ್ರೆ ಈಸಿ ಇರುತ್ತೆ. ಅಂಡ್ ಯಾವುದೇ ವೀಕ್ ಆಫ್ ಆತರ ಏನು ಇಲ್ಲ. ಸಂಡೇ ಮಾತ್ರ ವೀಕ್ ಆಫ್ ಇರುತ್ತೆ ಮ್ಯಾಮ್. ಸಂಡೇ ಕ್ಲೋಸ್ ಇರುತ್ತೆ. ಓಕೆ, ನೋಡಿದ್ರಲ್ಲ ಸ್ಟಾಫ್ ಹೇಗೆ ಅಂತ. ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು. ನನ್ನನ್ನು ಮಾತ್ರ ಅಲ್ಲ, ಇಲ್ಲಿ ಬರೋ ಪೇಷಂಟ್ಸ್ನು ಅಷ್ಟೇ ಇಷ್ಟೇ ಚೆನ್ನಾಗೇ ಮಾತಾಡ್ತಾರೆ, ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತಾರೆ. ಆ್ಯಂಡ್ ನಂಗಂತೂ ಇವರ ಹಾಸ್ಪಿಟಲ್ ತುಂಬಾ ಇಷ್ಟ ಆಗಿದೆ. ಆ್ಯಂಡ್ ಬನ್ನಿ ಇವಾಗ ಒಂದೆರಡು ಪೇಷಂಟ್ಸ್ನ ಮಾತಾಡ್ಸೋಣ, ಏನಂತಾರೆ ಏನು ಅಂತ ಕೇಳೋಣ. ಹಲೋ ಸರ್, ನಮಸ್ತೆ ಸರ್. ನಿಮ್ಮ ಹೆಸರು? ಶಿವರಾಜ್ ಸರ್, ಪೇಷಂಟ್ ನಿಮ್ಗೆ ಏನಾಗ್ತದೆ? ನಮ್ಮ ತಾಯಿ ಅವ್ರ ಹೆಸರು ಸರ್? ನಾರಾಯಣಪ್ಪ. ಅವ್ರ ಏಜ್ 60 ಆಗಿದೆ. ಸೊ ಅವ್ರಿಗೆ ಸುಮಾರು ಎಷ್ಟು ದಿನಗಳಿಂದ ಕ್ಯಾನ್ಸರ್ ಕಾಣಿಸ್ತಿದೆ? ಮೇಡಮ್ ಅದು ಸ್ವಲ್ಪ ಗಡ್ಡೆ ಅಂತಿತ್ತು, ಮತ್ತು ಹೋಗಿ ಲೋಕಲ್ ಹಾಸ್ಪಿಟಲ್ ನಮ್ಮೂರ ಹತ್ರ ತೋರಿಸಿದ್ದಕ್ಕೆ ಅವರು ಕ್ಯಾನ್ಸರ್ ಆಗಿದೆ ಅಂತಂದ್ರು. ಮತ್ತೆ ನಾವು ಬೆಂಗಳೂರಲ್ಲಿ ಕಿಡ್ವೆ ಹಾಸ್ಪಿಟಲ್ ಅಂತ ಅಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಕೀಮಿ ಆಗ್ತಾ ಇದ್ವಿ. ನಮ್ಮ ಫ್ರೆಂಡ್ ಯಾರು ಹೇಳಿದ್ರು ಈ ಥರ ಇಲ್ಲೋಗಿ ನೀವು ಮೆಡಿಸನ್ ತೊಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಮತ್ತು ಕೀಮಿ ಆಗ್ತಾ ಇದ್ದರು ಒಂದು 15 ದಿವಸದಲ್ಲೇ ನಾವು ಗೊತ್ತಾಯ್ತು. ಮತ್ತೆ ಹಾಸ್ಪಿಟಲ್ ಬಂದು ಕೀಮಿ ಆಗ್ತಾ ಇತ್ತು. ಮುಂಚೆ ಪೇನ್ ಆಗ್ತಾ ಇತ್ತು? ಅದಾಗ್ತಾ ಇತ್ತು. ಮತ್ತೆ ಬಂದು ಇಲ್ಲಿ ಕೀಮಿ ಆಗ್ತಾ ಇದ್ವಿ. ನಮ್ಮ ಫ್ರೆಂಡ್ ಹೇಳಿದ್ರು ಹೋಗಿ ಮೆಡಿಸನ್ ತಗೋ ಹೆಲ್ಪ್ ಆಗುತ್ತೆ ಅಂತ. ಮತ್ತೆ ಬಂದು ಮೆಡಿಸನ್ ತಗೊಂಡ್ರೆ ಕೀಮಿ ಆಗ್ತಾ ಇದ್ದು ಸ್ಟಾಪ್ ಆಗಿದೆ. ಅಂದ್ರೆ ಎಲ್ಲ ಕ್ಯೂರ್ ಆಗಿದೆ, ನಿಮ್ಗೆ ಆಪರೇಷನ್ ಮಾಡಬೇಕು ಅಂತ ಇದ್ದು ಈ ಮೆಡಿಸನ್ ತಿಂದ್ಮೇಲೆ ಆಪರೇಷನ್ ಬೇಡ, ಕ್ಯೂರ್ ಆಗಿದೆ, ನೀವು ಮನೆಗೆ ಹೋಗಿ ಅಂತ. ಸೊ ನೀವು ಹೈದರಾಬಾದ್ಗೆ ಹೋಗಿದ್ರಿ, ನಮ್ಮ ಹಾಸ್ಪಿಟಲ್ ಬಗ್ಗೆ ತಿಳ್ಕೊಂಡು ಹೈದರಾಬಾದ್ ಹೋಗಿ ಅಲ್ಲಿ ಹೋಗಿ ಮೀಟ್ ಮಾಡಿ ಆಮೇಲೆ ಮೆಡಿಸಿನ್ ತಗೊಂಡಿದ್ರಿ. ಓಕೆ, ಆಮೇಲೆ ಕೀಮೋಥೆರಪಿ ಮಾಡಿದ್ರ? ಮೆಡಿಸನ್ ತಿಂದ್ಮೇಲೆ ಕೀಮೋ ಸ್ಟಾಪ್ ಮಾಡಿದ್ರು. ಇನ್ನೂ ಒಂದು ಕೀಮೋ ಮಾಡ್ಬೇಕಿತ್ತು, ಮತ್ತೆ ಎಲ್ಲ ಕ್ಯೂರ್ ಆಗಿದೆ, ಆಪರೇಷನ್ ಮಾಡ್ಬೇಕಂತ ಹೇಳಿದ್ರು, ಅದು ಸ್ಟಾಪ್ ಮಾಡಿದ್ದಾರೆ. ಅದು ಸ್ಟಾಪ್ ಮಾಡ್ಬಿಟ್ಟು ಕೀಮಿಯೋನು ಸ್ಟಾಪ್ ಮಾಡ್ಬಿಟ್ಟು ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ದಾರೆ. ಈಗ ಆರಾಮಾಗಿದ್ದಾರೆ. ಈಗ ಸೆಕೆಂಡ್ ವಿಸಿಟ್ ಬಂದಿರೋದಲ್ವಾ ನೀವು? ಸೊ ಏನ್ ಡಿಫ್ರೆನ್ಸ್ ಆಯ್ತು ಸರ್? ಬಿಕಾಸ್ ಮುಂಚೆ ಕ್ಯಾನ್ಸರ್ ಇತ್ತು, ಸೊ ಹಾಗಾಗಿ ನೀವು ಆಪರೇಷನ್ ಮಾಡಿಸ್ಬೇಕು ಅಂತ ಕೂಡ ನೀವು ರೆಡಿ ಆಗಿದ್ರಿ. ಆಮೇಲೆ ಮೆಡಿಸಿನ್ ತಗೊಂಡ್ರಿ. ಯಾವ ರೀತಿ ಮೆಡಿಸಿನ್ ತಗೊಂಡಾದ್ಮೇಲೆ ಯಾವ ರೀತಿ ಇತ್ತು? ಅವರು ಲೈಕ್ ಆರಾಮಾಗಿ ಓಡಾಡ್ತಾ ಇದ್ರ ಹೇಗಿತ್ತು? ಈ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಅವರು ಅಡುಗೆ ಮಾಡೋದು, ಊಟ ಮಾಡೋದು, ಮನೆ ಕೆಲಸ ಎಲ್ಲ ಮಾಡೋದು ಹಿಂಗ್ ಮಾಡ್ತಿದ್ರು. ಈ ಮೆಡಿಸಿನ್ ತಿಂದ್ಮೇಲೆ ಮತ್ತೆ ಅದೇ ತರ ಮಾಡಕ್ ಸ್ಟಾರ್ಟ್ ಆಗಿದ್ದಾರೆ. ಈಗ ಆರಾಮಾಗಿದ್ರು. ಈಗ ಮತ್ತೆ ಈ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಮತ್ತೆ ಮೆಡಿಸಿನ್ ಕಂಟಿನ್ಯೂ ಮಾಡ್ಬೇಕಂತ ಬರ್ತಿದ್ದೀರಾ? ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಸತ್ಯನಾರಾಯಣ. ಸರ್, ಪೇಷಂಟ್ ಹೆಸರು? ನಮ್ಮ ವೈಫ್ ಸುಜಾತ, ಸುಜಾತ. ಓಕೆ, ಅವ್ರಿಗೆ ಏಜ್ ಎಷ್ಟು ಸರ್? ಏಜ್ 62. ಎಲ್ಲಿಂದ ಬಂದಿರೋದು? ಮಡಿಸಿರ, ಆಂಧ್ರದಿಂದ ಹೈದರಾಬಾದ್ ಹೋಗ್ತಾ ಇದ್ವಿ ಮುಂಚೆ. ಒಂದು 10 ತಿಂಗಳಿಂದ ತಗೊಂತಾ ಇದ್ದೀವಿ ಮೆಡಿಸಿನ್ ತಗೊಂತಾ ಇದ್ವಿ. ಇದು ತಗೊಂಡ್ರೆ ಅಲೋಪತಿ 2 ತಗೊಂತಾ ಇದ್ವಿ. ಇದೊಂದು 3 ತಿಂಗಳು ಚೆನ್ನಾಗಿ ಕಾಣಿಸ್ತು. 3 ತಿಂಗಳಾದ್ಮೇಲೆ ಹಂಗೆ ಬೆಡ್ ಸ್ಕ್ಯಾನ್ ಮಾಡಿದ್ರೆ ಪರವಾಗಿಲ್ಲ, ಜಾಸ್ತಿ ಆಗಲಿಲ್ಲ, ಕಡಿಮೆ ಆಗ್ಬೋದು ಅಂತ. ನೀವು ಪುನರ್ಜನ ಹೇಳಿದಂತೆ ಇದು ಕಂಟಿನ್ಯೂ 6 ಮಂತ್ಸ್ ಮಾಡ್ರಿ, ಎಲ್ಲ ಹೋಗ್ಬಿಡ್ತದೆ, ಇದು ಬಿಡಬೇಡ್ರಿ ಅಂತ ಹೇಳಿ ಹಂಗೆ ತಗೊಂತಾ ಇದ್ದೀವಿ. ಒಂದು 6 ತಿಂಗಳ ಮೇಲೆ ಹೋಗಿ ತಗೊಂಡು ಬರ್ತಾ ಇದ್ದೆ. ಮತ್ತೆ ಫೋನ್ ಪೇ ಹಾಕಿದ್ರೆ ಅವ್ರಿಗೆ ಮೆಡಿಸಿನ್ ಕೊರಿಯರ್ ಮಾಡ್ತಾ ಇದ್ರು. ಮತ್ತೆ ಮೊನ್ನೇನು ಯೂಟ್ಯೂಬ್ ನಲ್ಲಿ ನೋಡಿ ನಮ್ಮ ಹುಡುಗಿ ಇಲ್ಲೇ ಆಗೈತೆ ಜಯನಗರ್ನಲ್ಲಿ ಅಂತ ಹೇಳಿದ್ರೆ ಇಲ್ಲಿಗೆ ಬೋನ್ ಇಂಜೆಕ್ಷನ್ ತಗೊಂಡು ಬಂದಿದ್ವು. ಹಿಂಗ ಹಂಗೆ ತಗೊಂಡು ಹೋಗೋಣ ಅಂತ ಇನ್ನ 1 ವಾರ 10 ದಿನಕ್ಕೆ ಬರ್ತವೆ. ಮತ್ತೆ ಏನು ಬರ್ಬೇಕು ಕಳ್ಬೇಕು ಯಾಕೆ ಅಂತ ಬಂದು ತಗೊಂಡು ಹೋಗೋಣ. ನಮ್ಗೆ ಐತೆ, ನಮ್ಮವ್ರಿಗೆ ಒಬ್ಬರಿಗೆ ಪಾಗೋಡನಲ್ಲಿ ಫಸ್ಟ್ ಸ್ಟೇಜ್ ನಲ್ಲಿ ಇತ್ತು. 3 ತಿಂಗಳು ತಗೊಂಡಿದ್ದಾರೆ, ಕಂಪ್ಲೀಟ್ ಮೇಲೆ ಆಗೈತೆ. ನಾನು ಇನ್ನೇ ಹೇಳಿದೆ ಇನ್ನ ಒಂದು 3 ತಿಂಗಳು ತಗೊಳಪ್ಪ, ಹೋಗ್ತದೆ. ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅವ್ರಿಗೆ ಫಸ್ಟ್ ಸ್ಟೇಜ್ ಆಗಿ ಹೋಗ್ತಾ ಐತೆ. ನಮ್ದು 4th ಸ್ಟೇಜ್. ಸ್ವಲ್ಪ ಕಷ್ಟ, ದೇವರ ಅನುಗ್ರಹ, ನಮ್ಮ ಅದೃಷ್ಟ ಏನ್ ಮಾಡ್ಬೇಕು, ದೇವ್ರ ಹೆಂಗ್ ಕೊಟ್ರೆ ಹಂಗೆ ನಾವೆಲ್ಲ ದೇವ್ರ ಮೇಲೆ ಬಿಟ್ಬಿಟ್ಟಿದೀವಿ. ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಓಕೆ, ನೋಡಿದ್ರಲ್ಲ ಪೇಷಂಟ್ಸ್ ಹತ್ರ ಮಾತಾಡಿ ನಂಗೆ ತುಂಬಾ ಎಮೋಷ್ನಲ್ ಅಂತ ಅನ್ನಿಸ್ತು. ಆ್ಯಂಡ್ ಅವರ ಸ್ಟೋರಿ ಕೇಳಿದ್ಮೇಲೆ ನಂಗೆ ನಿಜವಾಗ್ಲೂ ಖುಷಿ ಆಯಿತು. ಯಾಕಂದರೆ ಇಲ್ಲಿರೋ ಡಾಕ್ಟರ್ ಆಗಿರ್ಬೋದು, ಅವರ ಟ್ರೀಟ್ಮೆಂಟ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅವರು ಡೇ 1ಇಂದ ಅವರ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಮನೆಯವ್ರ ಥರನೇ ವಿಚಾರಿಸ್ಕೋತಾರೆ ಅವರ ಟ್ರೀಟ್ಮೆಂಟ್ಗೆ. ಸೊ ಅದೊಂಥರ ಈ ಸಕ್ಸಸ್ಗೆ ಹೆಲ್ಪ್ ಮಾಡಿದೆ ಅಂತಲೇ ಹೇಳ್ಬೋದು. ಅದು ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬನ್ನಿ ಇವಾಗ ಹಾಸ್ಪಿಟಲ್ ನೋಡಾಯಿತು, ಸ್ಟಾಫ್ ಹತ್ರ ಮಾತಾಡಾಯಿತು, ಪೇಷಂಟ್ ಹತ್ರನೂ ಮಾತಾಡಾಯಿತು. ಇವಾಗ ಡಾಕ್ಟರ್ನ ಮಾತಾಡ್ಸೋಣ. ಸೊ ಬನ್ನಿ ಹೋಗೋಣ. ಹಾಯ್ ಮ್ಯಾಮ್. ಹಲೋ, ನಮಸ್ತೆ. ನನ್ನ ಹೆಸರು ಸ್ವಾತಿ ಅಂತ. ನಿಮ್ಮ ಹೆಸರು? ಡಾಕ್ಟರ್ ರಶ್ಮಿ. ಓಕೆ, ನಾನಿವತ್ತು ಈ ಹಾಸ್ಪಿಟ್ಲು ಮತ್ತೆ ಈ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ. ಓಕೆ, ಇಲ್ಲಿ ಹೇಗೆ ಟ್ರೀಟ್ಮೆಂಟ್ ನಡೆಯುತ್ತೆ?
ಅದು ನೀವು ಹೆಸರು ನೋಡುವಾಗಲೇ ಗೊತ್ತಿರುತ್ತೆ, ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಂತ. ಸೊ ಟ್ರೀಟ್ಮೆಂಟ್ ಈಸ್ ಬೇಸಿಕಲಿ ಆಯುರ್ವೇದ ಟ್ರೀಟ್ಮೆಂಟು. ಸೊ ಆಯುರ್ವೇದ ಮೆಡಿಸಿನ್ನು ಕೊಟ್ಟು ನಾವು ಟ್ರೀಟ್ ಮಾಡುವಂಥದ್ದು. ಆಯುರ್ವೇದದ ಬೇಸಿಕ್ ಪ್ರಿನ್ಸಿಪಲ್ಸ್ ಏನೇನಿದೆ, ದೋಷಗಳು, ಸಪ್ತಧಾತುಗಳು, ಸೊ ಇದನ್ನು ನಾವು ಬೇಸಿಕ್ಕಾಗಿ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡುವಂಥದ್ದು. ಬ್ಯಾಲೆನ್ಸಿಂಗ್ ದ ದೋಷಾಸ್, ಬ್ಯಾಲೆನ್ಸಿಂಗ್ ದ ಧಾತುಸ್. ಕ್ಯಾನ್ಸರ್ ಅನ್ನುವಾಗ ಯೂಶ್ವಲಿ 3 ದೋಷಗಳು, ನಾವು ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ 3 ದೋಷಗಳು ಹಾಳಾಗಿರುತ್ತೆ. ಮತ್ತು ಸಪ್ತಧಾತುಗಳು ಅಂತ ಹೇಳ್ತೀವಿ, ಡಿಫ್ರೆಂಟ್ ಬಾಡಿ ಟಿಶ್ಯೂಸು. ಸೊ ಅದೆಲ್ಲ ಹಾಳಾಗಿರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಟ್ರೀಟ್ಮೆಂಟು, ಹರ್ಬ್ಸು, ಡಿಫ್ರೆಂಟ್ ಹರ್ಬ್ಸು, ಮಿನರಲ್ಸ್ ಎಲ್ಲ ಯೂಸ್ ಮಾಡಿ ಮೆಡಿಸಿನ್ ಪ್ರಿಪೇರ್ ಮಾಡಿ ಅದಕ್ಕೆ ಮ್ಯಾಚ್ ಆಗೋ ಥರ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಓಕೆ, ನಿಮ್ಮ ಆಸ್ಪತ್ರೆಯಲ್ಲಿ ಈ ರಸಾಯನ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಸ್ಪೆಷಾಲಿಟಿ ಏನು? ರಸಾಯನ ಆಯುರ್ವೇದ ಟ್ರೀಟ್ಮೆಂಟ್ ಅಂದರೆ ಬೇಸಿಕಲಿ ಇಟ್ ಈಸ್ ಅ ಬ್ರಾಂಚ್ ಆಫ್ ಆಯುರ್ವೇದ. ಆಯುರ್ವೇದದಲ್ಲಿ ಯೂಶಲಿ ಒಂದು 8 ಬ್ರಾಂಚಸ್ ಆಫ್ ಆಯುರ್ವೇದ ಇದೆ. ಅದರಲ್ಲಿ ರಸಾಯನ ಆಯುರ್ವೇದ ಅನ್ನೋದು ಕೂಡ ಒಂದು ಬ್ರಾಂಚ್. ಸೊ ರಸಾಯನ ಆಯುರ್ವೇದದ ಏನು ಸ್ಪೆಷಾಲಿಟಿ ಅಂದರೆ, ರಸಾಯನ ಆಯುರ್ವೇದ ವಿಲ್ ರೀಚ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ. ಅಂದರೆ ನೀವು ಒಂದು ಬಾಡಿ ಅಂತ ತಗೊಳ್ರೆ ಇಟ್ ವಿಲ್ ಹ್ಯಾವ್ ಟ್ರಿಲಿಯನ್ಸ್ ಆಫ್ ಸೆಲ್ಸ್, ಅಂದರೆ ಜೀವಕೋಶಗಳಿರುತ್ತೆ. ಸೊ ರಸಾಯನ ಆಯುರ್ವೇದದಲ್ಲಿ ನಾವು ಯೂಸ್ ಮಾಡುವಂಥ ಮೆಡಿಸಿನ್ಗಳು ವಿಲ್ ರೀಚ್ ಈಚ್ ಆ್ಯಂಡ್ ಎವ್ರಿ ಸೆಲ್ ಆಫ್ ದ ಬಾಡಿ ಆ್ಯಂಡ್ ಪ್ರತಿಯೊಂದು ಸೆಲ್ನು ರೀಎನರ್ಜೈಸ್ ಮಾಡುತ್ತೆ. ಸೊ ಇಟ್ ವಿಲ್ ಆಲ್ಸೋ ಐಡೆಂಟಿಫೈ ದ ಅಬ್ನಾರ್ಮಲ್ ಸೆಲ್ಸ್. ಕ್ಯಾನ್ಸರ್ ಅಂದರೆ ದೇರ್ ಈಸ್ ಅ ಅಬ್ನಾರ್ಮಲ್ ಗ್ರೋತ್ ಇನ್ ದ ಬಾಡಿ ಅಂತ ಅರ್ಥ ಮಾಡ್ಕೊಳ್ತೀವಿ. ಯಾವುದೋ ಬೇಡ್ಲದ ಥರದ ಒಂದು ಸೆಲ್ಗಳು ದೇಹದಲ್ಲಿ ಬೆಳೀತಾ ಇರುತ್ತೆ. ಈ ನಾವು ಕೊಡುವಂಥ ಮೆಡಿಸಿನ್ನು ಇಟ್ ವಿಲ್ ಗೋ ಆ್ಯಂಡ್ ಐಡೆಂಟಿಫೈ ದ ನಾರ್ಮಲ್ ಸೆಲ್ಸ್ ಆ್ಯಂಡ್ ಅಬ್ನಾರ್ಮಲ್ ಸೆಲ್ಸ್. ಇಟ್ ವಿಲ್ ರೀಚ್ ಟು ಈಚ್ ಆ್ಯಂಡ್ ಎವ್ರಿ ಸೆಲ್. ಸೊ ಹೋಗಿ ಐಡೆಂಟಿಫೈ ಮಾಡಿ ಅಬ್ನಾರ್ಮಲ್ ಇರೋ ಸೆಲ್ಗಳನ್ನು ಸಾಯಿಸುತ್ತೆ, ಅಂದರೆ ಕಿಲ್ ಮಾಡುತ್ತೆ, ಆ್ಯಂಡ್ ನಾರ್ಮಲ್ ಆಗಿರೋ ಸೆಲ್ಗಳನ್ನು ಎನರ್ಜೈಸ್ ಮಾಡುತ್ತೆ. ಸೊ ದಿಸ್ ಈಸ್ ಹೌ ರಸಾಯನ ಆಯುರ್ವೇದ ಈಸ್ ವೆರಿ ಸ್ಪೆಷಲ್ ದ್ಯಾನ್ ಎನಿ ಅದರ್ ಟ್ರೀಟ್ಮೆಂಟ್. ಅಂದರೆ ನಿಮ್ಮಲ್ಲಿ ಯಾವುದೇ ಸ್ಟೇಜ್ ಕ್ಯಾನ್ಸರ್ ಪೇಷಂಟ್ಸ್ ಇದ್ರೂ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀರಾ? ಹಾಂ, ಹೌದು. ನಮ್ಮಲ್ಲಿ ಯೂಶ್ವಲಿ ಎಲ್ಲ ಸ್ಟೇಜ್ ಆಫ್ ಕ್ಯಾನ್ಸರ್ಸ್ ಇರೋ ಪೇಷಂಟು ಬರ್ತಾರೆ. ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್, ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಆದರೆ ಟ್ರೀಟ್ಮೆಂಟಿಗೆ ಅವ್ರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಕೆಲವು ಸಲ ಆರ್ಗನ್ಗಳು ಸರಿಯಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಆವಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು. ಅದರ್ವೈಸ್ ಇಫ್ ದೇ ಆರ್ ರೆಸ್ಪಾಂಡಿಂಗ್ ವೆಲ್ ಟು ದ ಟ್ರೀಟ್ಮೆಂಟ್ಸ್ ದೆನ್ ಇಟ್ ಈಸ್ ವೆರಿ ಈಸಿ. ಇಫ್ ದೇರ್ ಆರ್ಗನ್ಸ್ ಆರ್ ಫಂಕ್ಷನಿಂಗ್ ವೆಲ್, ಈಗ ಕಿಡ್ನಿ ಆಗಲಿ, ಲಿವರ್ ಆಗಲಿ, ಬೇರೆ ಬೇರೆ ಆರ್ಗನ್ಸ್ ಇರುತ್ತಲ್ಲ, ಎಲ್ಲ ಕಂಡೀಷನಲ್ಲಿದ್ದು ಇಫ್ ದೇ ಆರ್ ವರ್ಕಿಂಗ್ ವೆಲ್, fourth stage of the treatment will also be easily helpful for the patient. So it all depends on the condition of the patient. Patient ಯಾವ ಕಂಡೀಷನಲ್ಲಿದ್ದಾರೆ, ಅವ್ರ ಬಾಡಿ ಹೇಗೆ ಮೆಡಿಸಿನ್ಗೆ ರೆಸ್ಪಾಂಡ್ ಮಾಡ್ತಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಮ್ಮ ಹತ್ರ ಎಲ್ಲ ಸ್ಟೇಜಸ್ ಆಫ್ ಕ್ಯಾನ್ಸರ್ ಇರೋ ಪೇಷಂಟು ಬರ್ತಾರೆ ಆ್ಯಂಡ್ ಎಲ್ಲರಿಗೂ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಆಲ್ ಆಫ್ ದೆಮ್ ಆರ್ ಗೆಟಿಂಗ್ ಗುಡ್ ರಿಸಲ್ಟ್ಸ್ ಅಕಾರ್ಡಿಂಗ್ ಟು ದೇರ್ ಓನ್ ಕಂಡೀಷನ್ಸ್. ಓಕೆ, ನೋಡಿದ್ರಲ್ಲ ಇವ್ರು ಹೇಳಿದ್ನ, ನನಗೂ ಹಂಗೆ ಅನ್ನಿಸ್ತು. ಯಾಕಂದರೆ ಎಲ್ಲ ಕಡೆ ಟ್ರೀಟ್ಮೆಂಟ್ ತೊಗೊಂಡು ಲಾಸ್ಟಲ್ಲಿ ಇಲ್ಲಿ ಬರೋದಕ್ಕಿಂತ ಫಸ್ಟೇ ಇಲ್ಲಿ ಬಂದರೆ ನಿಮಗೆ ಬೇಗ ಕ್ಯೂರ್ ಸಿಗುತ್ತೆ ಆ್ಯಂಡ್ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನಾನು ಹೇಳೋದೇನೆಂದರೆ, ನಿಮಗೆ ಗೊತ್ತಾಗಿದ್ದ ತಕ್ಷಣವೇ ಇಲ್ಲಿಗೆ ಟ್ರೀಟ್ಮೆಂಟ್ ಬರೋದು ಬೆಸ್ಟ್ ಅನಿಸುತ್ತೆ. ಆ್ಯಂಡ್ ನನಗೆ ಇನ್ನೊಂದು ಡೌಟ್ ಇದೆ. ಈಗ ಇಲ್ಲಿ ಬರೋ ಪೇಷಂಟ್ಸ್ಗೆ ನೀವು ಕಾನ್ಫಿಡೆನ್ಸ್ ತುಂಬಕ್ಕೆ ಏನು ಮಾಡ್ತೀರಾ? ಕಾನ್ಫಿಡೆನ್ಸ್ ಅಂದರೆ ಯೂಶ್ವಲಿ ಕ್ಯಾನ್ಸರನ್ನು ಹೆಸರು ಕೇಳಿದ್ರೇ ಅದು ಕ್ಯಾನ್ಸರ್ ಇರೋ ಅಂಥ ಪೇಷಂಟ್ಸ್ಗಾಗಲಿ ಅಥವಾ ಅವ್ರ ಅಟೆಂಡರ್ಸ್ಗಾಗಲಿ ಅಥವಾ ಯಾರೋ ಮೂರನೇ ವ್ಯಕ್ತಿಗಾಗಲಿ ಆ ಹೆಸರೇ ಒಂಥರ ಭಯ ಹುಟ್ಟಿಸೋ ಥರ ಹೆಸರು. ಸೊ ಯೂಶಲಿ ಪ್ರಾಬ್ಲಮ್ ಏನಿರುತ್ತೆ ಅಂದರೆ ಭಯ ಇರುತ್ತೆ. ಕ್ಯಾನ್ಸರ್ ಅಂತ ಗೊತ್ತಾಗಿದ ತಕ್ಷಣ ಆ ವ್ಯಾಧಿಯಿಂದ ಅವ್ರು ಕುಗ್ಗೋದಕ್ಕಿಂತ ಜಾಸ್ತಿ ಭಯದಿಂದನೇ ಅರ್ಧಕ್ಕೆ ಹೋಗಿರ್ತಾರೆ. ಯೂಶಲಿ ನಾವು ಪೇಷಂಟ್ಸಲ್ಲಿ ನೋಡ್ತೀವಿ, ವೆಯ್ಟ್ ಲಾಸ್ ಇರುತ್ತೆ, ಸರಿಯಾಗಿ ಊಟ ಸೇರ್ತಿರಲ್ಲ, ಈ ಥರ ಏನೇನೋ ಸಮಸ್ಯೆ ಇರುತ್ತೆ. ಬಟ್ ಇದೆಲ್ಲದು ಅವ್ರಿಗೆ ವಿಷಯ ಗೊತ್ತಾಗೋಕೆ ಮುಂಚೆ ಏನೂ ಆಗ್ತಾ ಇರೋದಿಲ್ಲ. ಬಟ್ ಅದು ವಿಷಯ ಗೊತ್ತಾಗಿದ ತಕ್ಷಣ ಆಗೋಕ್ಕೆ ಶುರುವಾಗುತ್ತೆ. ಸೊ ಭಯನ ಕಡಿಮೆ ಮಾಡ್ಕೊಳ್ಬೇಕು, ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ಸೊ ಪೇಷಂಟಿಗೆ ಅರ್ಥ ಮಾಡಿಸ್ತೀವಿ. ಆ್ಯಕ್ಚುಲಿ ಏನು ಅಂದ್ಕೊಂಡಿರ್ತಾರೆ, ಏನಾಗ್ತಿದೆ ಬಾಡಿಲಿ ಏನು ಗೊತ್ತಿರಲ್ಲ. ಕ್ಯಾನ್ಸರ್ ಅಂದಿದ ತಕ್ಷಣ ಏನೋ ಒಂದು ದೊಡ್ಡದು ಸರಿ ಹೋಗದೆ ಇರೋ ಕಾಯಿಲೆ ಬಂದಿದೆ ಅನ್ನೋ ಥರ ಮನಸ್ಸಲ್ಲಿರುತ್ತೆ. ಸೊ ಫಸ್ಟ್ ಏನು ಅರ್ಥ ಮಾಡಿಸ್ತೀವಿ ಅಂದರೆ, ಕ್ಯಾನ್ಸರ್ ಅಂದರೆ ಏನು, ನಿಮ್ಮ ಬಾಡಿಲಿ ಏನು ನಡೀತಾ ಇದೆ, ಅದನ್ನು ಹೇಗೆ ಅದರಿಂದ ಆಚೆ ಬರ್ಬೋದು, ಅದನ್ನು ಫಸ್ಟ್ ಅರ್ಥ ಮಾಡಿಸ್ತೀವಿ. ಸೊ ಅದೆಲ್ಲ ಅರ್ಥ ಮಾಡಿಸಿದ ಮೇಲೆ ದೇ ವಿಲ್ ಗೆಟ್ ಸಮ್ ಕಾನ್ಫಿಡೆನ್ಸ್. ಓಕೆ, ಹಿಂಗೆ ನಡೀತೀವಿ, ವಾಟ್ ಎಕ್ಸಾಕ್ಟ್ಲಿ ಇಸ್ ಗೋಯಿಂಗ್ ಆನ್ ಅನ್ನೋದು ಅರ್ಥ ಆದಮೇಲೆ ಫ್ಯಾನ್ಸಿ ಸ್ಟೋರಿಗಳೆಲ್ಲ ಹೋಗಿ ದೇ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಆ್ಯಕ್ಚುಲಿ ಇಟ್ ಈಸ್. ಸೊ ಆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಸೊ ವಿಲ್ ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಗೋಯಿಂಗ್ ಆನ್. ಅದಾದಮೇಲೆ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ ಹೇಳ್ಕೊಡ್ತೀವಿ.
ಹೌ ಟು ಹ್ಯಾವ್ ದೇರ್ ಲೈಫ್ ಸ್ಟೈಲ್, ಹೌ ಟು ಹ್ಯಾವ್ ದೇರ್ ಫುಡ್, ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇನ್ಕ್ಲೂಡಿಂಗ್ ಆಲ್ ದಿಸ್ ದೇ ವಿಲ್ ಗೆಟ್ ಸಮ್ ಕಾನ್ಫಿಡೆನ್ಸ್. ಆಲ್ಸೋ ವೆನ್ ದೇ ಸ್ಟಾರ್ಟ್ ಯೂಸಿಂಗ್ ದ ಮೆಡಿಸಿನ್ಸ್ ದೇ ಸಿ ದ ರಿಸಲ್ಟ್ಸ್. ಒಂದು ಸ್ವಲ್ಪ ದಿವಸ ಆಗ್ತಾ ಇದ್ದಂಗೆ ದೇ ಸಿ ಡಿಫ್ರೆನ್ಸಸ್ ಇನ್ ದೇರ್ ಬಾಡಿ. ಅದು ಕೂಡ ಬಿಲ್ಡ್ಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್. ಸೊ ಮೆಂಟಲ್ ಡಿಪ್ರೆಷನ್ನು ಕಡಿಮೆ ಮಾಡಬೇಕಾಗತ್ತೆ, ಮತ್ತು ಆ್ಯಕ್ಚುಲಿ ಏನು ಅಂತ ಅವೇರ್ನೆಸ್ ಕೊಡಬೇಕಾಗತ್ತೆ. ಸೊ ಇದೆಲ್ಲ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗುತ್ತೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ನಮಸ್ತೆ. ಓಕೆ ಗೈಸ್, ನೋಡಿದ್ರಲ್ಲ, ಡಾಕ್ಟರ್ ಹತ್ರ ಕೂಡ ಮಾತಾಡಾಯಿತು. ಆ್ಯಂಡ್ ನನಗೆ ಏನಪ್ಪ ಇಷ್ಟು ಖುಷಿಯಾಗಿದ್ದು ಅಂದರೆ ಫೈನಲ್ ಸ್ಟೇಜಲ್ಲಿರೋ ಪೇಷಂಟ್ಸ್ನ ಕೂಡ ಅವರು ಕ್ಯೂರ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಅನ್ಬಿಲೀವೆಬಲ್ ಅಂತ ಅನಿಸುತ್ತೆ. ಆ್ಯಂಡ್ ನನಗೆ ಈ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವರ ಹೇಳಿದ್ದ ಇನ್ಫಾರ್ಮೇಷನ್ ತುಂಬಾ ಇಷ್ಟ ಆಯಿತು. ನೀವು ನೋಡ್ಬೋದು. ಆ್ಯಂಡ್ ಎಷ್ಟೊಂದು ಜನ ಪೇಷಂಟ್ಸ್ನ ಅವರು ಕ್ಯೂರ್ ಮಾಡಿದ್ದಾರೆ. ಆ್ಯಂಡ್ ಅದನ್ನೆಲ್ಲ ತಿಳ್ಕೊಂಡು ನನಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ದಂಗೂ ಆಯಿತು. ಆ್ಯಂಡ್ ನಿಮ್ಗೆ ಯಾರು ಗೊತ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಇಲ್ಲ ನೀವು ಯಾರು ನೋಡಿರೋರು ಈ ಥರ ಕ್ಯಾನ್ಸರ್ ಇದೆ ಆ್ಯಂಡ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಂತ ಇದ್ದರೆ ಶೇರ್ ಮಾಡಿ. ಅವ್ರಿಗೆ ನಾನು ಈ ಹಾಸ್ಪಿಟಲ್ ಡೀಟೇಲ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಅವರ ಯೂಟ್ಯೂಬ್ ಚಾನಲ್ ಲಿಂಕ್, ಅಡ್ರೆಸ್ ಎಲ್ಲನೂ ಇರುತ್ತೆ. ಸೊ ಚೆಕ್ ಮಾಡಿ ನೋಡಿ ಆ್ಯಂಡ್ ಶೇರ್ ಮಾಡಿ ಆದಷ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ಲಾಟ್ಸ್ ಆಫ್ ಲವ್.